ರಿಯಲ್ ಎಸ್ಟೇಟ್ ಸಿಕ್ಕಾಪಟ್ಟೆ ದುಡ್ಡಿನ ಟರ್ನ್ ಓವರ್ ಆಗುವಂತ ಎಲ್ರಿಗೂ ಗೊತ್ತು. ಬಟ್ ದುಡ್ಡಿಲ್ಲ, ಕೈಯಲ್ಲಿ ಜಾಸ್ತಿ ದುಡ್ಡಿಲ್ಲ. ರಿಯಲ್ ಎಸ್ಟೇಟ್ ಡೆವಲಪರ್ ಆಗಬೇಕು ಅಂತ ಹೇಳಿದ್ರೆ ಅವ್ರು ಹೇಗೆ ಹೆಜ್ಜೆ ಇಡ್ಬೋದು? ರಿಯಲ್ ಎಸ್ಟೇಟ್ ಸೆಕ್ಟರ್ ಅಂತ ಒಂದು ಸ್ಪೆಸಿಫಿಕ್ ಆಗಿ ಒಂದು ಯಂಗ್ಸ್ಟರ್ ಎಂಟರ್ ಆಗಬೇಕು ಅಂದ್ರೆ ಏನು ಮೇನ್ ಅವ್ರು ಯೋಚನೆ ಮಾಡಬೇಕು ಅಂತ ದುಡ್ಡು ಜಾಸ್ತಿ ಇಲ್ಲ. ದುಡ್ಡು ಇರಲಿ ಇಲ್ದಿರ ಇರಲಿ, ಫಸ್ಟು ಅವರು ಒಂದು ನಂಬಿಕೆ ಒಬ್ಬರ ಹತ್ರ ಯಾವ ಥರ ಉಳಿಸ್ಕೊಬೇಕು. ಯಾವುದೇ ಕಾರಣಕ್ಕೂ ನಾನು ಮಾಡೋ ಒಂದು ಈ ಟ್ರಾನ್ಸಾಕ್ಷನ್ ಇಂದ ಆ ಟ್ರಸ್ಟ್ 100% ಬಿಲ್ಡ್ ಆಗಿ ಎದುರುಗಡೆ ಇರೋ ವ್ಯಕ್ತಿ ಜೊತೆಗೆ ಲೀಗಲ್ ಡಾಕ್ಯುಮೆಂಟ್ಸ್ ಆಗಲಿ ಅಥವಾ ಪ್ರೈಸ್ ಆಗಲಿ ಅಥವಾ ನಿಮ್ಮ ಜಾಗದಲ್ಲಿ ನಾನು ನಿಂತ್ಕೊಂಡು ನಿಮ್ಮ ಅವಶ್ಯಕತೆ ಏನಿದೆ ಆ ಪ್ರಕಾರ ನಾನು ಯೋಚನೆ ಮಾಡಿಬಿಟ್ಟು ಒಂದು ಹಾನೆಸ್ಟ್ ಆಗಿ ನಿಮ್ಗೆ ಏನು ಸರ್ವಿಸ್ ಕೊಡ್ತೀನಿ. ನಾಳೆ ದಿವಸ ನೀವಾಗಲಿ ಅಥವಾ ನಿಮ್ಮ ಗೊತ್ತಿರೋರಾಗಲಿ ನೀವು ನನ್ನೇ ರೆಫರ್ ಮಾಡ್ತೀರಾ, ನನ್ನ ಫ್ರೆಂಡ್ ಅಶ್ವಿನ್ ಇದ್ದಾನೆ, ನನಗೆ ಈ ಥರ ಮಾಡಿಕೊಟ್ಟ ಮನೆ ಏನೋ. ಸೊ ಆ ಟ್ರಸ್ಟ್ ಬಿಲ್ಡ್ ಮಾಡಿದ್ರೆ ಥಿಂಗ್ಸ್ ವಿಲ್ ಆಟೋಮೆಟಿಕಲಿ ಫಾಲೋ. ಫಸ್ಟಿಗೆ ದುಡ್ಡೇ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಮನೆ ಕೊಡಿಸುವ ಕೆಲಸದ ಮೂಲಕ ಶುರು ಮಾಡ್ಬೋದು ಅಂತನಾ? ದಟ್ ಡಿಪೆಂಡ್ಸ್. ಅಂದರೆ ನೀವು ಯಾವ ಇದರಲ್ಲಿ ಇದ್ದೀರಾ ಅಂತ. ಫಾರ್ ಎಕ್ಸಾಂಪಲ್ ನೀವು ಫಾರ್ಮ್ ಲ್ಯಾಂಡಿಂದನೂ ಶುರು ಮಾಡ್ಬೋದು. ಒಂದು ಚಿಕ್ಕದು ನಿಮ್ಮ ಫ್ರೆಂಡ್ ಒಂದು ಎಕರೆ ಇದೆ, ನಾನು ಮಾಡ್ಕೊಡ್ತೀನಿ. ಎನಿ ಪ್ರಾಪರ್ಟಿ, ಯಾವುದೇ ಪ್ರಾಪರ್ಟಿನ ಕೊಡಿಸೋದು ಅಂದ್ರೆ ರಿಯಲ್ ಎಸ್ಟೇಟ್ ಬ್ರೋಕರ್ನ ಕೆಲಸದ ಮೂಲಕ ಶುರು ಮಾಡ್ಬೋದು ಅಂತ ನೀವು ಹೇಳ್ತಿರೋದಾ? ಹೌದು. ನಿಮ್ಮ ಹತ್ರ ಏನು ದುಡ್ಡು ಕಾಸು ಇಲ್ಲ ಅಂತ ಬಂದಾಗ ನೀವು ಒಂದು ಕಂಪನಿಗೆ ನೀವು ಕೆಲಸ ಮಾಡಕ್ ಹೋಗಿ ಶುರು ಮಾಡಿದ್ರೆ ತುಂಬಾ ಒಳ್ಳೇದು. ಮಾಡಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಾಗುತ್ತೆ. ನಿಮ್ಗೆ ಆ ಕೆಲಸ ಗೊತ್ತಾಗಾದ್ಮೇಲೆ ಆಮೇಲೆ ಒಂದು ದಿವಸ ನಿಮ್ಗೆ ಕಾನ್ಫಿಡೆನ್ಸ್ ಬಂದಾದ್ಮೇಲೆ ನೀವು ಒಂದು ಚಿಕ್ಕದು ಬೇಕಾದ್ರೆ ನೀವು ಲೋನ್ ತಗೊಂಡು ಕೂಡ ಶುರು ಮಾಡ್ಬೋದು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.